ಜನದ ಬದಲಾದ್ರೆ ಯಾ ಮಾಡಿದ್ದು ಅಂತ ಅವರು ನಾವ್ ಮಾಡಿದ್ದು ಅಂತಾರೆ ನೀವು ಮಾಡಿದ್ದು ಅಂತಾರೆ ಜನ ಮಾತ್ರ ದುಡ್ಡು ಕೊಟ್ಬಿಟ್ಟು ಮಾಧವಪ್ಪ ಅವರು ಹೇಳಿರೋ ಪ್ರಕಾರ ಅದು ಅಪ್ರೂವಲ್ ಬಂದಾಗ ಪ್ರತಾಪ್ ಸಿಂಹ ಅವರು ಎಂಪಿನೇ ಆಗಿರ್ಲಿಲ್ಲ, DPR ಆದಾಗ MP ಆಗಿರ್ಲಿಲ್ಲ, ಅವ್ರು ಇನ್ನು ಎಂಪಿ ಆಗಿರ್ಲಿಲ್ಲ. ಸುಳ್ಳು ಬಿಡ್ತಾ ಇದ್ದಾರೆ ಸರ್ ಅವರು. ನೀವು ಯಾರು ಓಡಾಡ್ತಾರೆ ಅವ್ರನ್ನ ಕೇಳಿ ಯಾರ್ದು ಅಂತ ಹೇಳ್ತಾರೆ. ನಾನು ನಿಮಗೆ ಮೊನ್ನೆ ಒಂದು ಪ್ರಶ್ನೆ ಹೇಳಿದ್ದೆ, ಆ 8,500 ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆಯಲ್ಲ, ಅದರಲ್ಲಿ 8,500 ರೂಪಾಯಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾದೇವಪ್ಪ ಸರ್ ಕೊಟ್ಟಿದ್ರೆ ಅದು ಈ ಕಡೆ ಒಂದು ಕ್ಯಾರೆಜ್ಲಿನಿಂದ ಆ ಕಡೆ ಒಂದು ಕ್ಯಾರೆಜ್ಲಿದೆ, ಎರಡಕ್ಕೂ ಸೇರಿ ಡಾಕ್ಟರ್ ಮಹಾದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡಿ ರಸ್ತೆ ಅಂತ ಇಟ್ಬಿಡೋಣ ಅಂತ ಹೇಳಿದ್ವಿ. 8,000 ರೂಪಾಯಿ ಕೊಟ್ಟಿದ್ರೆ ಅವ್ರು ಹೇಳ್ಬಿಡ್ಲಿ, ಇಷ್ಟೇ ಸಾಕಲ್ವಾ? ಅದಕ್ಕಿಂತ ಅವ್ರ ಬಗ್ಗೆ ಉದ್ದಾಗಿ ನಿಮಗೆ ಕ್ರಾನಾಲಜಿಕಲ್ ಆರ್ಡ್ರಲ್ಲಿ ಹೇಳಿದ್ದೀನಿ. ಘೋಷಣೆ ಮಾಡಿದ್ದು ಮೋದಿಜಿಯವರು, ಉದ್ಘಾಟನೆ ಮಾಡಿದ್ದು ಮೋದಿಜಿಯವರು, ಇವರು ಎಲ್ಲಿ ಅಂತ ಆಯಿತು. ನಾನು ಮಾದೇವಪ್ಪ ಸರಿಗೆ ಒಂದು ಚಾಲೆಂಜ್ ಹೇಳ್ಬಿಡ್ತೀನಿ. ನಾನು 2016 ಮೈಸೂರದು ಕೋಟೆ ಮಾನಂದವಾಡಿ ರಸ್ತೆ ಏನಿದೆಯಲ್ಲ ಅದನ್ನು ಕೂಡ ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಯಿತು. ಇವತ್ತರೆಗೂ ಆ ರೋಡ್ ಆಯ್ತಾ ಸರ್? ಇವಾಗ ನಿಮ್ಮ ರಾಜ್ಯ ಸರ್ಕಾರ ದುಡ್ಡಲ್ಲಿ ಕೋಟೆ ಮಾನಂದವಾಡಿ ರೋಡ್ ಮಾಡಿಕೊಟ್ಬಿಡಿ ಸರ್, ಸಾಕು. 900 ಕೋಟಿ ಆಗುತ್ತೆ, 950 ಕೋಟಿ. ಅವ್ರ ಕೈಲಾದ್ರೂ ಮಾಡ್ಕೊಡಕ್ಕೆ ಹೇಳ್ಬಿಡಿ. ಮೊನ್ನೆ ಬಂದಾಗ್ಲೂ ಅಷ್ಟೇ, ಕಿದ್ವಾಯಿ ಆಸ್ಪತ್ರೆ ಬಂದಾಗ್ಲೂ ನಮ್ಮ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು, ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು. ಬಜೆಟ್ ಎಲ್ಲ ಅಪ್ರೂವಲ್ ಆಗಿ ಬಂದಿದೆ, ಅದನ್ನು ನಮ್ದು ಅಂತ ಹೇಳಕ್ ಬಂದಿರ್ತಾರೆ. ನಾವು ಏನ್ ಮಾಡಕ್ಕಂತ ಇವ್ರು ಆಯ್ತು, ಇವ್ರು ಇಲ್ಲಿವರೆಗೆ ಏನೇನ್ ಮಾಡಿದ್ರಲ್ಲ, ಈ ಬೇರೆಯವ್ರದ್ದು ಕ್ಲೇಮ್ ಮಾಡಿ ಬಿಟ್ಬಿಡಿ. ಇವ್ರು ಏನೇನ್ ಮಾಡಿದಾರೆ ಅಂತ ಒಂದು ಪಟ್ಟಿ ಕೊಡಕ್ಕೆ ಹೇಳಿ. ಇವ್ರು ಕಟ್ಸಿರೋ DC ಆಫೀಸಿಗೂ 15 ಎಕರೆ ಜಾಗನ ಜರ್ಮನ್ ಪ್ರಸಾದ ಕೊಡ್ಸಿರೋ ನಾನೇನು.